ನಮಸ್ಕಾರ ವೀಕ್ಷಕರೇ, ನಾನು ವೈಭವ್ ಪಾಟೀಲ್. ಇವತ್ತಿನ ಈ ವಿಡಿಯೋದಾಗ ನಾವು ಹೆಂಗ್ ವ್ಯಾಲ್ಯೂ ಇನ್ವೆಸ್ಟಿಂಗ್ ಮಾಡ್ಬೋದ ಮತ್ತ ಹೆಂಗ್ ನಾವು ಅಂಡರ್ ವ್ಯಾಲ್ಯೂ ಸ್ಟಾಕ್ಗಳು ಇರ್ತಾವಲ್ಲ ರೀ, ಅವ ಹೆಂಗ್ ನಾವು ಪಿಕ್ ಮಾಡ್ಬೋದಂತ ನಾವು ಇವತ್ತಿನ ಈ ವಿಡಿಯೋನ ಕಲಿಯೋಣ ನೋಡ್ರಿ. ವೀಕ್ಷಕರೇ, ನಾವು ಅಂಡರ್ ವ್ಯಾಲ್ಯೂ ಸ್ಟಾಕ್ಗಳನ್ನ ಹೆಂಗ್ ಪಿಕ್ ಮಾಡೋಕ್ಕಿಂತ ಮೊದಲ ನಾವು ಶೇರ್ ಮಾರ್ಕೆಟ್ನಾಗ ಬಹಳ ಮಂದಿ ಯಾಕೆ ಫೇಲ್ ಹೋಗ್ತಾರ, ಯಾಕೆ ಶೇರ್ ಮಾರ್ಕೆಟ್ನಾಗ ಬಹಳ ಮಂದಿ ರೊಕ್ಕ ಕಳ್ಕೊತಾರ, ಯಾಕೆ ಶೇರ್ ಮಾರ್ಕೆಟ್ನಾಗ ಅಂಡರ್ ವ್ಯಾಲ್ಯೂ ಸ್ಟಾಕ್ ಗಳನ್ನ ಯಾಕೆ ಪಿಕ್ ಮಾಡಂಗಿಲ್ಲ. ಈಸಿ ಕಾನ್ಸೆಪ್ಟ್ ಐತಿ, ಖರೆ ಪಿಕ್ ಮಾಡಕ್ ಆಗಿಲ್ಲ ಬಹಳ ಮಂದಿ ಈಗ ಅಂತ ನಾವ್ ಒಂದ್ ಉದಾಹರಣೆಯಲ್ಲೇ ತಿಳ್ಕೊಳ್ಳೋನು. ಆ ಉದಾಹರಣೆ ತಿಳ್ಕೊಂಡ್ರೆ ನಿಮಗೂ ಗುರ್ತಾಗ್ತೈತಿ ಯಾಕೆ ಬಹಳ ಮಂದಿ ಶೇರ್ ಮಾರ್ಕೆಟ್ನಾಗ ಫೇಲ್ ಹೋಗ್ತಾರ ಮತ್ ನಾವ ಹೆಂಗ್ ಅಂಡರ್ ವ್ಯಾಲ್ಯೂ ಸ್ಟಾಕ್ ಗಳನ್ನ ಪಿಕ್ ಮಾಡ್ಬೋದಂತ ನೋಡ್ರಿ. ವೀಕ್ಷಕರೇ, ನಾ ಒಂದ್ ಎಕ್ಸಾಂಪಲ್ ತೋತೇನಿ ಒಬ್ಬರ ರೈತರದ. ವೀಕ್ಷಕರೇ, ಒಬ್ಬವ ರೈತ ಇರ್ತಾನ ಮತ್ತ ಬಹಳ ಮಂದಿ ರೈತರು ಇರ್ತಾರ. ಅವ್ರ ರೈತರ ಏನ್ ಮಾಡ್ತಾರ ಅಂತಂದ್ರ, ಒಬ್ಬವ ರೈತ ಟೊಮ್ಯಾಟೊ ಬೆಳಿತಿರ್ತಾನ್ರಿ, ಟೊಮ್ಯಾಟೊ. ಮತ್ತೊಬ್ಬ ರೈತ ಉಳ್ಳಾಗಡ್ಡಿ ಬೆಳಿತಿರ್ತಾನ. ಖರೆ ಟೊಮ್ಯಾಟೊ ಬೆಳೆಯೋ ರೈತದ ಏನಾಗಿರ್ತೈತಿ ಅಂದ್ರ ಪಾಪ ಅವಂಗ ರೊಕ್ಕಾನ ಗಳಿಸಾಕ್ತಿರ್ಕಿಲ್ಲಾಗಿದ್ರಿ ಅವ್ ರೈತ. ಯಾಕಂತಂದ್ರ ಟೊಮ್ಯಾಟೊದ ಬೆಲೆ ಯಾವಾಗನು ಸ್ವಸ್ತನೇ ಇರ್ತಿದ್ದು. ಅವ್ ಪಾಪ ಏನ್ ಬೆಳೆಸ್ತಿರ್ತಾನಲ್ಲ ರೀ, ರೊಕ್ಕ ಹಾಕಿ ಅದ್ ಗೊಬ್ಬರ ಗಿಬ್ರ ಖರ್ಚು, ಅವ್ನ ಖರ್ಚು ಸದೇಕದ್ರಲ್ಲೇ ಹೊಣ್ತಿರಂಗಿಲ್ರಿ ಟೊಮ್ಯಾಟೊ ಬೆಳೆಯೋ ರೈತದ. ಅದ ಉಳ್ಳಾಗಡ್ಡಿ ಬೆಳೆಯೋ ರೈತ ಫುಲ್ ಬಸ್ತಿರ್ತಾನ್ರಿ. ಯಾಕಂದ್ರ ಅವ್ ಬೆಳೆದಿದ್ದ 2-3 ಪಟ್ ರೊಕ್ಕ ಸಿಕ್ತಿರ್ತಾವ. ಅವ್ ಫುಲ್ ರೊಕ್ಕ ಇರ್ತಾವ, ಫುಲ್ ಮನಿ ಕಟ್ಟಿರ್ತಾನ, ಕಾರ್ ತಗೊಂಡಿರ್ತಾನ. ಖರೆ ಪಾಪ ಈ ರೈತರ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನಲ್ಲ ರೀ ಟೊಮ್ಯಾಟೊ ಬೆಳಕ, ಅದ್ ಇನ್ವೆಸ್ಟ್ಮೆಂಟ್ ವಾಪಸ್ ಬರ್ತಿರಕ್ತಿಲ್ಲ ಆಗಿತ್ರಿ ಅವಂದ್ ಪಾಪ. ಅನಾನ ಅವ್ ಸಾಲ ಮಾಡೋದ್ ಇದ್ ಮಾಡೋದ್ ಮಾಡ್ತಾನ. ಅನಾನ ಒಂದ್ಸಲ ಆ ರೈತಗೆ ಏನ್ ಅನಸ್ತೈತಿ ಅಂದ್ರ, ಟೊಮ್ಯಾಟೊ ಬೆಳೆಯೋ ರೈತಗ ಇದ್ ಸಾಲ ಬಾಳ ಆಗತೈತಿ ಮತ್ ಈ ಉಳ್ಳಾಗಡ್ಡಿ ಬೆಳತಾನ, ಫುಲ್ ರೊಕ್ಕ ಮಾಡತಾನ. ಅನಾನ ನಾನು ಈ ಸಲ ಏನ್ ಮಾಡೋಣ ಅಂದ್ರ ಟೊಮ್ಯಾಟೊ ಬೆಳೆಯೋದ್ ಬೇಡ, ಉಳ್ಳಾಗಡ್ಡಿನ ಬೆಳೆಯೋನು. ಯಾಕಂದ್ರ ಉಳ್ಳಾಗಡ್ಡಿದ ಪ್ರೈಸ್ ಹೆಚ್ಚ ಹೊಂಟೈತಂತ ಈ ರೈತ ಯೋಚನೆ ಮಾಡ್ತಾನ. ಖರೆ ಈ ಟೊಮ್ಯಾಟೊ ಬೆಳೆಯೋ ರೈತ ಒಬ್ಬ ಯೋಚನೆ ಮಾಡಿರಂಗಿಲ್ರಿ. ಆಲ್ಮೋಸ್ಟ್ ಯಾರ್ಯಾರ ಟೊಮ್ಯಾಟೊ ಬೆಳೆಯೋರ್ ಇರ್ತಾರಲ್ಲ ರೀ, ಎಲ್ಲಾರು ಅದೇ ಯೋಚನೆ ಮಾಡಿರ್ತಾರ. ಎಲ್ಲಾ ಟೊಮ್ಯಾಟೊ ಬೆಳೆಯೋರ್ ಉಳ್ಳಾಗಡ್ಡಿನ ಬೆಳೆದ್ ಬಿಡಾನ ಏನಾಗ್ತೈತ ಅಂತಂದ್ರ, ಮಾರ್ಕೆಟ್ನಾಗ ಉಳ್ಳಾಗಡ್ಡಿ ಬಾಳ ಆಗ್ತಾವ ಮತ್ತ ಟೊಮ್ಯಾಟೊ ಕಮ್ಮಿ ಬೀಳ್ತಾವ. ಅವಾಗ ಏನಾಗ್ತೈತಿ ಅಂದ್ರ, ಆ ವರ್ಷ ಪ್ರತಿ ವರ್ಷ ಉಳ್ಳಾಗಡ್ಡಿ ಹೆಚ್ಚ ರೇಟ್ ಇರ್ತೈತಿ, ಖರೆ ಉಳ್ಳಾಗಡ್ಡಿ ರೇಟ್ ಕಮ್ಮಿ ಆಗ್ತೈತಿ. ಯಾಕಂದ್ರ ಟೊಮ್ಯಾಟೊ ಬೆಳೆಯೋರು ಉಳ್ಳಾಗಡ್ಡಿ ಬೆಳೆದಿರ್ತಾರ ಮತ್ತ ಟೊಮ್ಯಾಟೊ ಬೆಳೆಯವ ಯಾರನ್ನು ಬೆಳೆದಿರಂಗಿಲ್ಲ ಯಾರು ಹೆಚ್ಚ. ಅದಾನ ಟೊಮ್ಯಾಟೊ ಪ್ರೈಸ್ ಹಾಯ್ ಆಗ್ಬಿಡ್ತೈತಿ. ಅದ್ರಲ್ಲೇ ಏನ್ ತಿಳಿತೈತೆ ಅಂದ್ರೆ ನಮಗ್ ಈ ಸ್ಟೋರಿಲೇ ವೀಕ್ಷಕರೇ, ನಾವ್ ಏನ್ ಮಾಡ್ತೇವ ಅಂತಂದ್ರ, ಒಂದ್ ಸ್ಟಾಕ್ ಪ್ರೈಸ್ ಮ್ಯಾಗ್ ಏರ್ಕೊಂತ ಹೋಗತೈತಿ ಅಂತ ತಿಳ್ಕೊರಿ. ಆದ್ರೆ ಈಗ ನಾ ಹೆಸರು ತೊಗೊಂಗಿಲ್ಲ ಸ್ಟಾಕ್ ಅದ ಏರ್ಕೊಂತ ಹೋಗತೈತಿ. ಮತ್ತ ಫ್ಯಾಮಿಲಿನಾಗ ಎಲ್ಲಾ ಯೂಟ್ಯೂಬ್ ಚಾನೆಲ್ನಾಗ ಟಿವಿನಾಗ ಬರೇ ಅದ ಶೇರ್ದನ ಮಾತಾಡತಾರ. ಅನಾನ ನಾವೇನ್ ಮಾಡ್ತೇವ ಅಂತಂದ್ರ, ಹೌದಪ್ಪಾ ಬಾಳ ದಿನ ಆತ ಏರಾತೈತಿ ಮತ್ತ ನಮ್ ದೋಸ್ತರು ತೊಗೊಳತಾರ, ಟಿವಿನಾಗ ಹೇಳತಾರ, ಯೂಟ್ಯೂಬ್ನಾಗ ಹೇಳತಾರ ಅಂತ ನಾವ್ ಆ ಸ್ಟಾಕ್ ಅನ್ನ ತಗೊಂಡ್ಬಿಡ್ತೇವಿ. ಖರೆ ನಾವ್ ಆ ಸ್ಟಾಕ್ ಅಂಡರ್ ವ್ಯಾಲ್ಯೂಡ್ ಐತೇನ, ಅಲ್ಲಿ ಇನ್ವೆಸ್ಟ್ ಮಾಡೋದು ವ್ಯಾಲ್ಯೂಯಬಲ್ ಐತೇನ ಅಂತ ನೋಡಂಗಿಲ್ಲ. ಅದೆಲ್ಲಾರು ತಗೋತಾರಂತ ತಗೊಂಡ್ಬಿಡ್ತೇವಿ ಮತ್ತ ಏರಾತೈತಂತ ತಗೊಂಡ್ಬಿಡ್ತೇವಿ. ಖರೆ ಅವಾಗ ಏನಾಗ್ತೈತಿ ಅಂದ್ರ, ಎಲ್ಲಾ ಏರಾತೈತಿ ಎಲ್ಲಾರು ಹೇಳತಾರ ಅಂದ್ರ ಅದ ಸ್ಟಾಕ್ ಬಾಳ ಹಾಯ್ ಹೋಗಿರ್ತೈತಿ. ಅವಾಗ ನಾವ್ ಬಾಯ್ ಮಾಡ್ತೇವಿ. ಹಾಯ್ನಾಗ ಬಾಯ್ ಮಾಡಾನ ಒಮ್ಮೆ ಕೆಳಗ್ ಬಿದ್ದ್ ಬಿಡ್ತೈತಿ. ಅವಾಗ ಎಲ್ಲಾರ್ಗು ಲಾಸ್ ಆಗ್ತೈತಿ. ಅನಾನ ವೀಕ್ಷಕರೇ, ಎಲ್ಲಾರು ಹೆಚ್ಚ ಯಾಕೆ ಫೇಲ್ ಹೋಗ್ತಾರ ಅಂದ್ರ, ಅವ್ರ ಸ್ಟಾಕ್ ದ ಹೈ ಪ್ರೈಸ್ ಮ್ಯಾಗ ಬಾಯ್ ಮಾಡ್ತಾರ ಮತ್ತ ಕಮ್ಮಿ ಪ್ರೈಸ್ ಮ್ಯಾಗ ಮಾರ್ತಾರ. ಸ್ಟಾಕ್ ಮಾರ್ಕೆಟ್ ಒಂದ್ ಈಸಿ ಕಾನ್ಸೆಪ್ಟ್ ಐತ್ರಿ, ಕಮ್ಮಿ ಪ್ರೈಸ್ ಮ್ಯಾಗ ತೊಗೊಳೋದ, ತುಟ್ಟಿ ಪ್ರೈಸ್ ಮಾರೋದ. ಖರೆ ಇಲ್ಲಿ ಮಂದಿ ಏನ್ ಮಾಡ್ತೈತ ಅಂದ್ರ, ತುಟ್ಟಿ ಪ್ರೈಸ್ ತಗೋತೈತಿ, ಕಮ್ಮಿ ಪ್ರೈಸ್ ಮಾರ್ತೈತಿ, ಅನಾನ ಲಾಸ್ ಆಗ್ತೈತಿ ಅವ್ರದ. ಈಗ ನಾ ಹೇಳಿದ ಪ್ರಕಾರ ನೀವು ಮಾಡ್ಬೋದ. ಇನ್ ನೀವು ಮಲ್ಟಿ ಬ್ಯಾಗರ್ ಆಗ್ಬೇಕಂದ್ರ ನಮ್ ಇಂಡಿಯಾನಾಗ ಅದು ಹೆಂಗ್ ಐತಂತಂದ್ರ, ಸಣ್ಣ ಕಂಪ್ನಿಗಳು ತಗೊಂಡ್ರ ನಾವು ಮಲ್ಟಿ ಬ್ಯಾಗರ್ ಆಗ್ತಾವ, ಭಾಳ ರಿಟರ್ನ್ ಕೊಡ್ತಾವ. ಸಣ್ಣ ಕಂಪ್ನಿ ₹1 ₹2 ಕಂಪ್ನಿ ಅವು ಕೊಡ್ತಾವ. ಖರೆ ಅದ್ರದನು ವ್ಯೂ ನಿಮಗ್ ಪಾಸಿಟಿವ್ ಇತ್ತು, ಅದ್ರ ಮ್ಯಾಗ ಕಾನ್ಫಿಡೆನ್ಸ್ ಇದ್ರ ಅವು ರಿಟರ್ನ್ ಕೊಡ್ತಾವ. ಖರೆ ದೊಡ್ಡ ಕಂಪ್ನಿನು ನಿಮಗ ಮಲ್ಟಿ ಬ್ಯಾಗರ್ ರಿಟರ್ನ್ ಕೊಡ್ಬೋದ ಮತ್ತ ಚಲೋ ರಿಟರ್ನ್ ಕೊಡ್ಬೋದ. ಅದ್ ಹೆಂಗಂತ ಈಗ ನಾ ಹೇಳ್ತೇನೆ ನೋಡ್ರಿ ವೀಕ್ಷಕರೇ, ಯಾವಾಗ್ರಿ ನೀವು ಒಂದ್ ಸ್ಟಾಕ್ ಅನ್ನ ಪಿಕ್ ಮಾಡ್ಬೇಕಂತಂದ್ರ ಅದ್ರದ ಇಂಡಸ್ಟ್ರೀಸ್ ನೆಗೆಟಿವ್ ಇರ್ಬೇಕು. ಅಂಡರ್ ವ್ಯಾಲ್ಯೂ ಸ್ಟಾಕ್ ಗಳನ್ನ ಹೆಂಗ್ ಪಿಕ್ ಮಾಡೋದಂತ ಈಗ ನಾ ಹೇಳತೇನ್ರಿ, ನೀವು ಬರ್ಕೋರಿ ಬುಕ್ ಇಲ್ಕ ಪೆನ್ನಾಗ. ನೋಡ್ರಿ ವೀಕ್ಷಕರೇ, 1ನೇ ಪಾಯಿಂಟ್ ಏನಂತಂದ್ರ, ಯಾವ ಸ್ಟಾಕ್ ಅನ್ನ ತಗೋತಿರಿಲ್ಲ ರೀ, ಆ ಸ್ಟಾಕ್ ದ ಇಂಡಸ್ಟ್ರೀಸ್ ಪ್ಯಾನಿಕ್ ನಾಗ್ರೆ ಇರ್ಬೇಕ, ಇಲ್ಲಿಕ ನೆಗೆಟಿವ್ ರೇ ಇರ್ಬೇಕ ಇಂಡಸ್ಟ್ರೀಸ್. ಖರೆ ಇಂಡಸ್ಟ್ರೀಸ್ ಪ್ಯಾನಿಕ್ ನಾಗ ನೆಗೆಟಿವ್ ನಾಗ ಇದ್ರನು ಕಂಪನಿ ಚಲೋ ಇರ್ಬೇಕ್ರಿ, ಕಂಪನಿದ ಪ್ರಾಫಿಟೇಬಲ್ ಇರ್ಬೇಕ್ರಿ. ಇಂಡಸ್ಟ್ರೀಸ್ ಕೆಟ್ಟ ಸಮಯನಾಗುನು ಕಂಪನಿ ಸ್ವಲ್ಪ ಪ್ರಾಫಿಟ್ ಅನ್ನ ಜನರೇಟ್ ಮಾಡ್ತಾ ಇರ್ಬೇಕ. ಯಾಕಂದ್ರ ಇಂಡಸ್ಟ್ರೀಸ್ ನೆಗೆಟಿವ್, ಕಂಪ್ನಿನೂ ನೆಗೆಟಿವ್ ಅಂತಂದ್ರ ಅದ್ ಬಹಳ ದೊಡ್ಡ ಕೆಟ್ಟ ಸಂಕೇತ ಆಗ್ತೈತಿ. ಇಂಡಸ್ಟ್ರೀಸ್ ಸಂಬಂಧ ಕಂಪ್ನಿದ ಹೆಸರು ಸ್ವಲ್ಪ ಕೆಟ್ಟಿರ್ಬೇಕು ಅಷ್ಟೇ ರೀ. ಅಂದ್ರೆ ಕಂಪ್ನಿನಾಗ ಏನು ಲಪಡ ಇರಬಾರ್ದ. ಇಂಡಸ್ಟ್ರೀಸ್ ಸಂಬಂಧ ಕಂಪ್ನಿ ಸ್ವಲ್ಪ ಬೆಳತೈತಿ ಅಂತ ತಿಳ್ಕೊರಿ, ಅಂತ ಕಂಪ್ನಿಯನ್ನ ನೀವು ತಗೋಬೇಕ. ಎರಡನೇದ್ ಏನಂತಂದ್ರ, ಆ ಕಂಪ್ನಿದ ಮ್ಯಾನೇಜ್ಮೆಂಟ್ ದ ಟ್ರ್ಯಾಕ್ ರೆಕಾರ್ಡ್ ಚಲೋ ಇರ್ಬೇಕ್ರಿ. ನಾ ಈಗ 3-4 ವಿಡಿಯೋ ಮಾಡಿನ ಹತ್ರ ಇದ್ ಬಾಳ ಸಲ ಇದ್ ಪಾಯಿಂಟ್ ಅನ್ನ ಹೇಳಿ. ಮ್ಯಾನೇಜ್ಮೆಂಟ್ ದ ಟ್ರ್ಯಾಕ್ ರೆಕಾರ್ಡ್ ಚಲೋ ಇರ್ಬೇಕು, ಅವ್ರು ಚಲೋ ಇರ್ಬೇಕು, ಅವ್ರ ಮ್ಯಾಗ ಏನು ಕೇಸ್ ಇರಬಾರ್ದ. ಮತ್ತ ಅವ್ರ ಹಿಂದದು ಕಂಪ್ನಿಯನ್ನ ಬಾಳ ಚಲೋ ಗ್ರೋತ್ಲೆ ಕಂಪ್ನಿಯನ್ನ ತಗೊಂಡ್ ಹೋಗಿರ್ಬೇಕ, ಅಂತ ಮ್ಯಾನೇಜ್ಮೆಂಟ್ ಚಲೋ ಇರ್ಬೇಕ.
ಮತ್ತೊಂದ್ ಏನಂತಂದ್ರ ಕಂಪನಿದ ಕೆಟ್ಟ ಸಮಯನಾಗ ಅದ ಪ್ರಾಫಿಟೇಬಲ್ ಇರ್ಬೇಕ ನಿಮಗ್ ಹೇಳನ್ಲಾರಿ ಅದ್ ಪಾಯಿಂಟ್ ಅದು ಬರ್ಕೋರಿ. 3ನೇ ಪಾಯಿಂಟ್ ಏನಂತಂದ್ರ ಕಂಪ್ನಿದ ಸಾಲ ಇರಬಾರ್ದ, ಇರಲಿಲ್ಲ ಅಂದ್ರೂ ಸ್ವಲ್ಪ ಇದ್ರ ನಡಿತೈತಿ, ಖರೆ ಬಾಳ ಸಾಲ ಇರಬಾರ್ದ ಕಂಪ್ನಿ ಕಡೆ. ಮತ್ತ ಸಾಲ ಇದ್ರನು ಅದ್ರಕ್ಕಿಂತ ಹೆಚ್ಚ ರಿಸರ್ವ್ ಅದನ್ನು ಇರ್ಬೇಕ. ತಿಳಿತ್ರಿ, ರಿಸರ್ವ್ ಅಂದ್ರ ಅದ್ರ ಕಡೆ ಅಷ್ಟ ಕ್ಯಾಶನು ಇರ್ಬೇಕ. ಅಂತ ಕಂಪ್ನಿಯನ್ನ ತಗೋಬೇಕ. ಮತ್ತೊಂದ್ ಏನಂತಂದ್ರ ಪ್ರಮೋಟರ್ಸ್ ಅನ್ನು ಆ ಕಂಪ್ನಿದಿಂದ ಎಕ್ಸಿಟ್ ಮಾಡಿರ್ಬಾರ್ದು. ಆ ಕಂಪ್ನಿನಾಗಿಂದ ಪ್ರಮೋಟರ್ಸ್ ಏನ್ರ ಎಕ್ಸಿಟ್ ಮಾಡತ್ತಾರ ಅಂದ್ರ ಅದು ಬಹಳ ಕೆಟ್ಟ ಸಂಕೇತ. ಯಾಕಂತಂದ್ರ ಕಂಪ್ನಿದ ಪ್ರಮೋಟರ್ಸ್ ಅಂತಂದ್ರ ಆ ಕಂಪ್ನಿದ ಓನರ್ಗಳ, ಅವ್ರ ಕಂಪ್ನಿದ ಮಾಲಕರನ್ನ ಆ ಕಂಪ್ನಿಯನ್ನ ಬಿಡಾತಾರ ಅಂತಂದ್ರ ನಾವ್ ಹತ್ರ ಹೋಗಿ ಉಪಯೋಗ ಇಲ್ಲ. ಅನಾನ ಕಂಪ್ನಿದ ಪ್ರಮೋಟರ್ಸ್ ಅನ್ನು ಆ ಕಂಪ್ನಿನಾಗ ಇರ್ಬೇಕ. ಲಾಸ್ಟ್ ಪಾಯಿಂಟ್ ಏನಂತಂದ್ರ ಇದ್ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ರೀ, ಇದ್ ಬೋನಸ್ ಪಾಯಿಂಟ್ ಅಂತ ತಿಳ್ಕೊರಿ. ಕಂಪ್ನಿನಾಗ ಏನ್ರ ಟೆಂಪರರಿ ಪ್ರಾಬ್ಲಮ್ಸ್ ಅದು ಇರ್ಬೋದು. ಅಂತಂದ್ರ ಒಂದ್ ಪ್ಲಾಂಟ್ ಬೆಂಕಿ ಹತ್ತಿತ್ತ. ಈಗ ಮ್ಯಾಗಿ ಮ್ಯಾಗ ನೆಸ್ಲೆದವ್ರದ್ ಮ್ಯಾಗಿ ಇತ್ಲಾರಿ, ಅದ್ರ ಮ್ಯಾಗ ಒಂದ್ ಕೇಸ್ ಬಿತ್ತಿ ಸುಪ್ರೀಂ ಕೋರ್ಟ್ನಾಗ. ಅದ್ ಸುಳ್ಳ ಅಂತ ಘೋಷಿತ ಆತ. ಆ ಕೇಸ್ ಬಿದ್ದಾಕರೆ ಆ ಕಂಪ್ನಿ ಬಾಳ ಕಳ ಬಂದಿತ್ತು. ನೀವ್ ಅವಾಗ ನೆಸ್ಲೆ ಕಂಪ್ನಿಗೆ ಇನ್ವೆಸ್ಟ್ ಮಾಡ್ಬೇಕಾಗಿತ್ತು. ಯಾಕಂದ್ರ ನೆಸ್ಲೆ ಕಂಪ್ನಿ ಅದೇನ್ ಮುಚ್ಚ ಹೋಗಂಗಿಲ್ರಿ. ಮ್ಯಾಗಿ ಅದು ತಿಂತಾರ ಬಾಳ ಮಂದಿ, ಮತ್ ಬಾಳ ಐಟಮ್ ತಯಾರ ಮಾಡ್ತೈತ್ರಿ ನೆಸ್ಲೆ. ಕಿಟ್ ಕ್ಯಾಟ್ ಆಗ್ಲಿ ಇದಾಗ್ಲಿ. ನೀವ ಅಂತ ಸ್ಟಾಕ್ ಗಳನ್ನ ತಗೋಬೇಕ. ತಿಳಿತ್ರಿ ವೀಕ್ಷಕರೇ, ಇವು ಎಲ್ಲಾ ಪಾಯಿಂಟ್ ಗಳನ್ನ ಫಾಲೋ ಮಾಡ್ರಿ ನೀವು ಅಂಡರ್ ವ್ಯಾಲ್ಯೂ ಸ್ಟಾಕ್ ಗಳನ್ನ ಪಿಕ್ ಮಾಡಬಹುದ. ಮತ್ತ ಇದಕ್ಕನ್ನ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತಾರ. ಎಲ್ಲಾರು ತಗೊಳತಾರಂತ ಆ ಸ್ಟಾಕ್ ಏರಾತೈತಂತ ಅಂತ ಸ್ಟಾಕ್ ಗಳನ್ಯಾಗ ತಗೋಬಾರ್ದ. ಅಂತ ಸ್ಟಾಕ್ ಗಳನ್ಯಾಗ ತಗೊಂಡ್ರ ನೀವು ಟಾಪ್ ನಾಗ ತಗೋತೀರಿ, ಮತ್ತ ಟಾಪ್ ದಿಂದ ಕೆಳಗ್ ಬರ್ತೈತಿ, ಅವಾಗ ಲಾಸ್ ಆಗೋ ಚಾನ್ಸಸ್ ಇರ್ತೈತಿ. ತಿಳಿತ್ರಿ ವೀಕ್ಷಕರೇ, ಈ ವಿಡಿಯೋ ಒಂದ್ಸಲ ಇಲ್ಲಿಕ್ರೆ 2 ಸಲ ನೋಡ್ರಿ. ಇವೆಲ್ಲಾ ಪಾಯಿಂಟ್ಸ್ ಗಳನ್ನ ಬರ್ಕೋರಿ. ಮತ್ ಇನ್ನ ನಾ ಈ ಚಾನಲ್ ಮ್ಯಾಗ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ವಿಡಿಯೋಗಳು ಹಾಕ್ತಿರ್ತೇನೆ. ಧನ್ಯವಾದಗಳು.